ಕೇಳಪ್ಪ. ಅಲ್ಲ ನೀವು ಗಟ್ರ ಹತ್ರ ಏನ್ ಮಾಡ್ತಾ ಇದ್ರಿ? ಇವೆಲ್ಲ ಒಳ್ಳೆ ಏನು ಈ ಪಾತ್ರೆ ಏನ್ ಮಾಡ್ತಾ ಇದ್ರಿ ನೀವು? ನಮ್ಮ ಮೋದಿ ಪ್ರಧಾನ ಮಂತ್ರಿ ಅಲ್ಲ, ಈಗ ವಿಶ್ವಗುರು ಟೆಕ್ನಾಲಜಿ ಕಂಡಿದ್ದಾರೆ. ಏನ್ ಟೆಕ್ನಾಲಜಿ ಏನ್ ಮಾಡ್ತೀರಾ ಅದ್ರ ಪೈಪ್ ಕಲ್ತಿರೋದು ನಮ್ಮ ಮೋದಿ ಅವರು. ಓಕೆ ಓಕೆ, ಹೆಂಗ ನೋಡೋಣ, ತೆಗಿರಿ, ಗ್ಯಾಸ್ ಬರುತ್ತೆ ನೋಡೋಣ. ಪೈಪ್ ಹಿಂಗಿಡ್ರಿ, ಒಳಗ ಹಂಗ ಹಾಕಮ್ಮ, ಬರುತ್ತೆ ನೋಡೋಣ, ಗಟ್ಟಿಗೆ ಹಂಗ ಹಾಕಿ. ಚರಂಡಿ ಗ್ಯಾಸ್ ಇಂದಾನೆ ಅಲ್ಲಿ ಗ್ಯಾಸ್ ಬರ್ತಾ ಇಲ್ಲ. ರಾಮ್ ನರೇಂದರ್, ರಾಮ್ ನರೇಂದರ್, ರಾಮ್ ನರೇಂದರ್, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಬಿಜೆಪಿ ಹಟಾವೋ, ಬಿಜೆಪಿ ಹಟಾವೋ, ಬಿಜೆಪಿ ಹಟಾವೋ, ಬಿಜೆಪಿ ಹಟಾವೋ. ನನ್ನ ಹೆಸರು ಗೋನಾಳ್ ನಾಗಲೋಡ್ ಅಂತ ಹೇಳಿ, ಬಳ್ಳಾರಿ ತಾಲೂಕು ಗ್ಯಾರಂಟಿ ಅಧ್ಯಕ್ಷರು. ಇವತ್ತು ಏನು ಕೇಂದ್ರ ಸರ್ಕಾರ ಈ ಒಂದು ಸಿಲಿಂಡರ್ನ ಕೊರತೆ ಉಂಟು ಮಾಡಿದೆ. ಇವರು ವಿಶ್ವಗುರು ಅಂತ ಹೇಳ್ತಾರೆ. ಇವರು ವಿಶ್ವಗುರು ಬರೇ ಪೇಪರ್ ನಲ್ಲಿ ಇದಾರೋ, ಅದೇ ದೇಶಕ್ಕೆ ವಿಶ್ವಗುರು ಆಗಿದಾರೋ ಗೊತ್ತಿಲ್ಲ. ಇವತ್ತೊಂದು ಇರಾನ್ ಇಂದ ಅಡಗನ್ ಬಿಡಿಸ್ಕೊಂಡು ಅನಿಲ ತೈಲನ ತರಕ್ ಅವ್ರಿಗೆ ಆಗ್ತಾ ಇಲ್ಲ. ಇವತ್ತು ಡೊಮೆಸ್ಟಿಕ್ ನ 60 ರೂಪಾಯಿ ಮತ್ತು ಕಮರ್ಷಿಯಲ್ ನ 110 ರೂಪಾಯಿ ಏರಿಸಿದ್ದಾರೆ. ಅಂದ್ರೆ ಕೇಂದ್ರ ಸರ್ಕಾರ ಅಂದ್ರೆ ಬಡವರಿಗೆ ಹೊಟ್ಟೆ ಹೊಡೆಂತ ಕೆಲಸ ಮತ್ತು ರೇಟ್ ಏರ್ಸತಕ್ಕಂತ ಕೆಲಸ ತಾವ್ ಏನ್ ಮಾಡ್ತಾ ಇದೀರಿ. ಬಿಜೆಪಿ ರಾಜ್ಯಾಧ್ಯಕ್ಷರಾದಂತ ವಿಜಯೇಂದ್ರ ಅವರು ಇಲ್ಲಿದ್ದಾರೆ. ಇವತ್ತು ವಿರೋಧ ಪಕ್ಷದ ನಾಯಕರಾದಂತ ಆರ್ ಅಶೋಕರ್ ಇಲ್ಲಿದ್ದಾರೆ. ತಾವು ಏನ್ ಇವತ್ತು ಸೆಷನ್ ನಡೆಯಕಲ್ಕ ತಾವು 100 ಕ್ವಶನ್ಗಳನ್ನ ಕೇಳಿದಿರಿ ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರನ, ಸಿದ್ದರಾಮಯ್ಯ ಸರ್ಕಾರ, ಡಿ ಕೆ ಶಿವಕುಮಾರ್ ಸರ್ಕಾರ. ಆದ್ರೆ ಇವತ್ತು ತಾವ್ ಎಲ್ಲಿದ್ದೀರಿ? ತಾವು ಈ ರೇಟ್ ಏನು ಮೋದಿ ಸರ್ಕಾರ ಇವತ್ತು ಏನು ರೇಟ್ ಏರಿಸಿದ್ದಾರೆ, ಈ ಸಿಲಿಂಡರ್ ಅಭಾವ ಇದೆ, ಇದ್ರ ಬಗ್ಗೆ ತಾವು ಯಾಕೆ ತುಟಿಕ್ ಬಿಟ್ಟಿಕ್ ಅಂತ ಇಲ್ಲ? ಇಷ್ಟೇ ಕೆಲವೇ ದಿನಗಳಲ್ಲಿ ಇದನ್ನ ಪರಿಹಾರ ತಾವು ಮಾಡ್ಬೇಕು ಅಂತ ಹೇಳ್ತಾ, ಮೊದಲನೆಯ ಪ್ರಧಾನಿ ಟೈಮಿನಲ್ಲಿ ನಮ್ಮ ಆಶ್ವಾಸನೆ ಕೊಟ್ಟಿದ್ದೇನೆಂದರೆ, ನಮ್ಮ ದೇಶದಲ್ಲಿ ಸಿಲಿಂಡರ್ ಕೊರತೆ ಇರಲಾರದಂತೆ ನಾನು ಪೈಪ್ಲೈನ್ ಮುಖಾಂತರವಾಗಿ ಮನೆಗೆ ಸಿಲಿಂಡರ್ ತಲುಪಿಸುತ್ತೇನೆ ಅಂತ ಹೇಳಿ ಇವತ್ತು ಸಿಲಿಂಡರ್ಗೆ ತುಂಬಿಸಲಾರತಕ್ಕಂಥ ಸ್ಥಿತಿಗೆ ತಂದಿರತಕ್ಕಂಥ ಸಿಲಿಂಡರ್ ಮೋದಿ ಆಗಿರ್ತಕ್ಕಂಥ ಕಾರಣ ಇಡೀ ದೇಶವನ್ನೇ ಪಾತಾಳಕ್ಕೆ ತಳ್ಳಿದ್ದಾರೆ. ಇಡೀ ದೇಶದಲ್ಲಿ ನಮ್ಮ ಗೌರವ ಇರತಕ್ಕಂಥ ಇಂದಿರಾ ಗಾಂಧಿ ಅವರು ಹಾಗೂ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು ಎತ್ತಿ ಹಿಡಿದಿದ್ದರು. ಅದು ಈ ನಮ್ಮ ದೇಶವನ್ನು ಇವಾಗ ಸರೆಂಡರ್ ಆಗಿ ನಮ್ಮ ದೇಶವನ್ನು ತಲೆಬಾಗುವಂತ ಕೆಲಸವನ್ನು ಮಾಡಿದ್ದಾರೆ. ಮೋದಿ ಸಿಲಿಂಡರ್ ಅನ್ನು ಚರಂಡಿ ಮುಖಾಂತರವನ್ನಾಗಿ ಮತ್ತು ಸಿಲಿಂಡರ್ ತಯಾರಿಸಬಹುದಂತ ಹೇಳಿದ್ರು. ಈ ಮಾತನ್ನು ಸುಳ್ಳನ್ನು ಇದು ಮಾಡಿದ್ದಾರೆ. ಇವಾಗ ನಮ್ಮ ಇಡೀ ದೇಶದಲ್ಲಿ ಸಿಲಿಂಡರ್ ಕೊರತೆಯನ್ನಾಗಲಿ ಇನ್ನೊಂದನ್ನಾಗಲಿ ನಿಮ್ಮ ಮತದಾನ ನಿಮಗೆ ಮಾಡಿದ್ದು ಈ ದೇಶವನ್ನು ಒಳ್ಳೆ ಸ್ಥಾನಕ್ಕೆ ತೆಗೆದುಕೊಂಡು ಹೋಗ್ತಾರೆ ಅಂತೇಳಿ ಅದನ್ನು ಬಿಟ್ಟು ಸುಳ್ಳು ಆಶ್ವಾಸನೆ ಕೊಟ್ಟು ಹಿಂದಲ ಬಾಗಿಲಿಂದ ನಿಮ್ಮ ಸರ್ಕಾರವನ್ನು ಪಡೆದುಕೊಂಡು ಇಡೀ ದೇಶವನ್ನು ನಿಮ್ಮನ್ನು ಗಮನಿಸುತ್ತಿದ್ದಾರೆ ಮತದಾರರು. ಮುಂದಿನ ಚುನಾವಣೆಯಲ್ಲಿ ಇದನ್ನು ಯಾವುದನ್ನು ಬಿಡುವುದಿಲ್ಲ. ಒಂದು ಸಿಲಿಂಡರ್ ಆಗಿರ್ಬೋದು, ಒಂದು ಹಿಂದೂ ಮುಸ್ಲಿಂ ಅಂತ ಹೇಳಿ ಎಲ್ಲಾ ಮತದಾರರನ್ನು ನೀವು ಹಿಂಬಾಗಿಲಿಂದ ಮತದಾನ ಪಡ್ಕೊಂಡು ಇದನ್ನು ಎಲ್ಲವನ್ನು ಜನರು ಗಮನಿಸಿದ್ದಾರೆ. ನಾವು ಯೂತ್ ಕಾಂಗ್ರೆಸ್ ಇಂದ ಟಿ ಖಾದರ್ ಭಾಷಾದ ಅಸೆಂಬ್ಲಿ ಪ್ರೆಸಿಡೆಂಟ್ ಸಿಟಿ, ನಮ್ಮ ರೂರಲ್ ಪ್ರೆಸಿಡೆಂಟ್, ನಮ್ಮ ವೈಸ್ ಪ್ರೆಸಿಡೆಂಟ್, ನಮ್ಮ ಬ್ಲಾಕ್ ಪ್ರೆಸಿಡೆಂಟ್. ಇವರು ಮೋದಿ ಅವರು ಚರಂಡಿಯಿಂದ ಗ್ಯಾಸ್ ತೆಗಿದ್ರೆ ಬರ್ತೈತೆ ಅಂತ ಹೇಳಿದ್ರು. ನಾವು ನಮ್ಮ ಅಕ್ಕವರಿಗೆ ಕರ್ಕೊಂಡ್ಬಂದು ಟ್ರೈ ಮಾಡಿದ್ವಿ, ಆದ್ರೂ ಬರವಲ್ದು. ಅದು ಚರಂಡಿ ಬಿತ್ತು, ಚರಂಡಿಯಿಂದ ಗ್ಯಾಸ್ ಬರವಲ್ದು, ಏನ್ ಬರವಲ್ದು. ಟ್ರೈ ಮಾಡಿವಿ, ಎಲ್ಲರಿಗೆ ಮೋಸ ಆಗಿದೆ. ನಮ್ಮ ಮೋದಿ ಅವರು ಹೇಳಿದ್ದು ಬರೇ ಸುಳ್ಳು ಹೇಳಕ್ಕಂತ ಇದಾಗಿದ್ದಾರೆ. ಈಗ ಮೊದಲಂತೂ ಗ್ಯಾಸ್ ಸಿಕ್ತಿತ್ತು, ಆದ್ರೂ ಹೆಚ್ಚಿನ ಬೆಲಿಕೆಯಾಗಿ ಸಿಕ್ತಿತ್ತು. ಈಗ ಗ್ಯಾಸ್ ಸಿಗಿಲ್ದಂಗ ಮಾಡ್ತಾ ಇದಾರ. ಇದು ಸೂರ್ಯ ನ್ಯೂಸ್ ಕನ್ನಡ.